रुद्रांश संभूत भद्रकालीनाथ जय वीरभद्रेश्वर स्वामी जय वीरभद्रेश्वर रुद्रांश संभूत भद्रकालीनाथ जय वीरभद्रेश्वर स्वामी जय वीरभद्रेश्वर वीरभद्रवीर 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 भद्रकाल लोचनं विशाचभूतनायकं जटाकटाभुजङ्गरा कपालकाल शोभनं ನಮಸ್ಕಾರ ವೀಕ್ಷಕರ, ನಾನು ರಾಘವೇಂದ್ರ. ನಾನಿವತ್ತು ನಿಮಗೆ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ದೇವಸ್ಥಾನವಿದೆ. ಈ ಪುಣ್ಯಕ್ಷೇತ್ರವು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹದ್ದು. ಈ ಗ್ರಾಮದಲ್ಲಿರುವಂತಹ ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನದ ವಿಶೇಷತೆ ಏನು, ಆ ದೇವಸ್ಥಾನ ಹೇಗಿದೆ, ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಹಳೆ ದೇವಸ್ಥಾನ ಏನು ಅಂತ ಹೇಳ್ಬೋದು. 317-18 ವರ್ಷದಂತ ಹಳೆಯ ದೇವಸ್ಥಾನ ಇದು. ಅದರ ಬಗ್ಗೆ ಹೇಳ್ತೀನಿ, ಹಾಗೆ ಅದರ ಬಗ್ಗೆ ನೋಡ್ಕೊಂಡ್ಬರೋಣ ಬನ್ನಿ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣೆಂದರೆ ಸಾಕು ಕರುಣೆಯ ತೋರುವನು, ಶರಣಕ್ಕೆ ವಂದಿಸಲು ವರಗಳ ನೀಡುವನು. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ. ಗುಕ್ಕುಳ ಸೇವೆಗೆ ಒಲಿಯುತ ನಮ್ಮಲಿ ಮರುಕವ ತೋರುವನು, ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಗುಕ್ಕುಳ ಸೇವೆಗೆ ಒಲಿಯುತ ನಮ್ಮಲಿ ಮರುಕವ ತೋರುವನು, ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಹಾವನು ಧರಿಸಿದರು ತಾನು ಹೂವಿನ ಮನದವನು, ಹುರಿಮೀಸೆ ಕೆಳಗೆ ಶಾಂತ ಕಿರುನಗೆ ಬೀರುವನು. ತಪ್ಪನು ಮಾಡಲು ಶಿಕ್ಷಿಸಿ ಒಳ್ಳೆಯ ದಾರಿಯ ತೋರುವನು. ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು, ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು, ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಶಸ್ತ್ರವ ಹಿಡಿದವನು ನಮಗೆ ರಕ್ಷಣೆ ನೀಡುವನು, ಬೆಂಕಿ
ಬೆಂಕಿಯ ಕಣ್ಣವನು ನಮ್ಮ ಪಾಪವ ಸುಡುವವನು ಜಾತಿಯ ಧರ್ಮದ ಭೇದವಾಡಿಸಿದ ಸಮತಾ ಗುಣದವನು ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ ಸತತವಾಗಿ 318 ವರ್ಷಗಳಿಂದ ಈ ದೇವಸ್ಥಾನ ಯಾವ್ಯಾವ ರೀತಿಯಾಗಿ ಬದಲಾವಣೆಯಾಗಿದೆ ಅಂತಂದರೆ ಹಿಂದೆಯಿಂದ ಇಲ್ಲಿಯವರೆಗೂ ಸುಮಾರು ರೀತಿಯಲ್ಲಿ ಬದಲಾವಣೆಗಳನ್ನು ಕಂಡಿದೆ. ಅದಲ್ಲದೆ ಈ ದೇವಸ್ಥಾನದಲ್ಲಿ ಅನೇಕ ಭಕ್ತಾದಿಗಳಿದ್ದಾರೆ. ಸಾವಿರಾರು ಭಕ್ತಾದಿಗಳಿಗೆ ಸಾವಿರಾರು ರೀತಿಯಲ್ಲಿ ದೇವರು ಒಂದಿಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ ಅಂತ ಜನ ಹೇಳ್ತಾರೆ. ಅದಲ್ಲದೆ ಈ ದೇವಸ್ಥಾನವು ಹೈದರಾಬಾದ್ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ದೇವಸ್ಥಾನ. ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಅಚ್ಚುಮೆಚ್ಚಿನ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನ ಇನ್ನೂ ಏನೇನು ವಿಶೇಷತೆಗಳನ್ನು ಹೊಂದಿದೆ ಹಾಗೂ ಆ ಗರ್ಭಗುಡಿ ಯಾವ ರೀತಿಯಾಗಿದೆ ಮತ್ತು ಅಲ್ಲಿರುವಂತಹ ಅಗ್ನಿಕುಂಡ ಹಾಗೂ ಅಲ್ಲಿರುವಂತಹ ರಥದ ಬಗ್ಗೆ ಹೇಳ್ತೀನಿ. ಮತ್ತು ರಥದ ಬಗ್ಗೆ ಒಂದು ವಿಡಿಯೋನ ನೋಡ್ಕೊಂಡ್ಬರೋಣ ಅಂತ ಹೇಳ್ತೀನಿ. ನೋಡ್ಕೊಂಡ್ಬರೋಣ ಬನ್ನಿ. सारसारम् भुजगेन्द्रहारम् कर्पूरगौरम् करुणावतारम् संसारसारम् भुजगेन्द्रहारम् सदा वसन्तम् हृदयारविन्दे सदा वसन्तम् हृदयारविन्दे भवम् भवानी सहितम् नमामि भवम् भवानी सहितम् नमामि ಆಕಾಶವೇ ಆಕಾರ ಭೂಮಿ ವಿಭೂತಿ ಅಗ್ನಿಯೇ ತ್ರಿನೇತ್ರ ವಾಯುವೇ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದಾದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಅಮೃತ
ಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಶಂಕರನ ಶಂಖದುಳು ಶುಭಕರ ತೀರ್ಥವಾಯಿತು ವಿಷ. ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ ಕಾಪಾಡು ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ತಡೆದೆಯ ಕೈಲಾಸವಾಸ ಶಿವ ಶಿರವೆ ನಿನ್ನ ನಿವಾಸ. ಪ್ರಿಯ ಗಂಗೆ ನಿನಗೇನು ಬೇಕು, ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ. ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ. ಹರ ಪರ ಆಲಿಸೋ ಸದಾ ಶಿವ ಪ್ರೀತಿಸೋ. ಸಖಿ ಸಖಿ ಪಾರ್ವತಿ ಪ್ರಿಯೇ ಇದೇ ಸಮ್ಮತಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯಾಗಿ ಅನೇಕ ವಿಶಿಷ್ಟತೆಗಳನ್ನು ಹೊಂದಿದೆ. ಅದಲ್ಲದೆ ಸಕಲ ಸದ್ಭಕ್ತರಿಗೆ ವಿಶೇಷವಾದ ದರ್ಶನ ಮತ್ತೆ ಅನೇಕ ಭಕ್ತರಿಗೆ ಕೃಪಾಧಾರನಾಗಿ ಶ್ರೀ ರಾಚೋಟೇಶ್ವರನು ಇಲ್ಲಿ ಮೆರೆಯುತ್ತಿದ್ದಾನೆ. ಅದಲ್ಲದೆ ಶ್ರೀ ರಾಚೋಟೇಶ್ವರ ದೇವಸ್ಥಾನದಲ್ಲಿ ಅನೇಕ ರೀತಿಯಾದಂತಹ ದಾಸೋಹವು ಕೂಡ ನಡೆಯುತ್ತೆ. ಶ್ರಾವಣದಂದು ಸತತವಾಗಿ ನಿರಂತರವಾಗಿ ಒಂದು ತಿಂಗಳವಾಗಿ ಶ್ರಾವಣ ಮುಗಿಯುವವರೆಗೆ ಕೂಡ ದಾಸೋಹ ನಡೆಯುತ್ತೆ. ಅದಲ್ಲದೆ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ನಮ್ಮ ರಾಚೋಟೇಶ್ವರ ದೇವಸ್ಥಾನವು ತಾವು ಬನ್ನಿ ತಮ್ಮವರನ್ನ ಕರ್ತನಿ ಅಂತ ಹೇಳ್ತಾ ಈ ರೀತಿಯಾದಂತಹ ಇನ್ನು ದೇವಸ್ಥಾನಗಳ ಬಗ್ಗೆ ಮತ್ತೆ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ. ಇನ್ನೊಂದು ದೇವಸ್ಥಾನವಿದೆ, ಶ್ರೀ ಅನಂತಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ನನ್ನ ಯೂಟ್ಯೂಬ್ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ.